It was really good. Everyone should see this film. So I really appreciated regarding this story. Thank you. ಒಳ್ಳೆ ಚೆನ್ನಾಗಿದೆ. ಪ್ರೆಸೆಂಟ್ ರನ್ನಿಂಗ್ ಸಿನಿಮಾ ಮಾಡ್ತಾ ಇದೀನಿ. ಕಂಟೆಂಟ್ ಬೇಕು ಅಂತ ಇದ್ದಾರೆ. ಬ್ಯೂಟಿಫುಲ್ ಕಂಟೆಂಟ್. ಆರ್ಟಿಕಲ್ ಇದೇ ರೀತಿ ಒಳ್ಳೊಳ್ಳೆ ಕಾನ್ಸೆಪ್ಟ್ ಇರುವಂತಹ ಮೂವಿಗಳನ್ನ ಆದಷ್ಟು ಬೇಗ ಕನ್ನಡದಲ್ಲಿ ಮತ್ತೆ ಎಲ್ಲಾದ್ರೂ ಕೂಡ ಮಾಡಲಿ ಅಂತ ಎಕ್ಸ್ಟ್ರಾರ್ಡನರಿ ಇದೆ. ಸಸ್ಪೆನ್ಸ್ ಹೇಗಿದೆ? ಸಸ್ಪೆನ್ಸ್ ಅದೇ ಟೋಟಲ್ ಕ್ಲೈಮ್ಯಾಕ್ಸ್ ಎಕ್ಸ್ಟ್ರಾರ್ಡನರಿ ಇದೆ. ಒಂದು ಪಾಯಿಂಟ್ ಇದೆ, ಡಿಸ್ಕಸ್ ಮಾಡೋಂಥ ಪಾಯಿಂಟ್ ವರ್ಡ್ ಫುಲ್ ಅದು ಬಗ್ಗೆ ಮಾತಾಡಿದ್ದಾರೆ. ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ. ನಾಲೆಡ್ಜ್ ಹೇಗಿತ್ತು ಸರ್? ನಾಲೆಡ್ಜ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಅದೇ ಆ ಪಾಯಿಂಟ್ ಚೆನ್ನಾಗಿದೆ. ನಾವು ಅನ್ಕೊಂಡಿಲ್ಲ ಈ ಥರ ಕ್ಲೈಮ್ಯಾಕ್ಸ್ ಬರುತ್ತೆ ಅಂತ. ಕ್ಯಾಶುವಲ್ ಆಗಿ ಹೋಗ್ತಾ ಇದೆ ಪಿಕ್ಚರ್ ಫಸ್ಟ್ ಹಾಫು. ಅದು ಫಸ್ಟ್ ಹಾಫ್ ಪರವಾಗಿಲ್ಲ ಅಂತ ಅನ್ನಿಸ್ತು. ಸೆಕೆಂಡ್ ಹಾಫು ಹೋಗ್ತಾ ಕ್ಲೈಮ್ಯಾಕ್ಸ್ ಒಂದು 10 ನಿಮಿಷ ಇದ್ದಾಗ ಒಂದು ಒಳ್ಳೆ ಟ್ವಿಸ್ಟ್ ತಗೊಂಡು ಥಿಂಕ್ ಮಾಡೋ ಥರ ಇದೆ ಕ್ಲೈಮ್ಯಾಕ್ಸು. ಡಿಸ್ಕಷನ್ ಆಗೋಂಥ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ನಮಸ್ತೆ. ಈಗಲೇ ಲಕ್ಷ್ಮೀಕಾಂತನ ಕೊಲೆ ವಲಕ್ ಅಂತ ಸಿನಿಮಾ ನೋಡಿದೆ. ತುಂಬ ಚೆನ್ನಾಗಿದೆ. ಯಾಕಂದರೆ ಒಂದು ಸಿನಿಮಾ ಯಾವಾಗಲೂ ಒಂದು ಥಿಂಕ್ ಮಾಡೋ ಥರ ಇರಬೇಕು. ಆ್ಯಕ್ಚುಲಿ ಯಾವುದೋ ಒಂದು ವಿಷಯನ ಥಿಂಕ್ ಮಾಡೋ ಥರ ನಮ್ಗೆ ಉಂಟು ಮಾಡಬೇಕು. ಆ ವಿಷಯದಲ್ಲಿ ಇದರಲ್ಲಿ ಡೆತ್ ಪೆನಾಲ್ಟಿ ಬಗ್ಗೆ ಮಾತಾಡಿರೋ ಒಂದು ಸೀರಿಯಸ್ ಟಾಪಿಕ್ಕು. ಆ್ಯಂಡ್ ಇದನ್ನು ಈ ಡಿಸ್ಕಷನ್ ಇವಾಗಲ್ಲ, ತುಂಬ ವರ್ಷದಿಂದ ನಡೀತಾ ಇರೋದು. ನನಗೆ ಗೊತ್ತಿರೋ ಮಟ್ಟಕ್ಕೆ ಇದು ಒಂದು ಇಂಪಾರ್ಟೆಂಟ್ ಸಿನಿಮಾ. ಇದನ್ನು ಎಲ್ಲರೂ ನೋಡಬೇಕು, ಇದನ್ನು ಬೆನ್ನು ತಟ್ಟಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ದಾಲ್ ಸರ್ ಸಿನಿಮಾ ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ತುಂಬ ಲಿಮಿಟೆಡ್ ಕ್ಯಾರೆಕ್ಟರ್ಸ್ ಇರುತ್ತೆ. ಪ್ರತಿಯೊಂದು ಕ್ಯಾರೆಕ್ಟರ್ಸು ಅದರದ್ದೇ ಆದ ವೈಶಿಷ್ಟ್ಯತೆ ಇರುತ್ತೆ. ಇದರಲ್ಲೂ ಹಾಗೆ ಆಫ್ಟರ್ ಲಾಂಗ್ ಟೈಮ್ ಒಳ್ಳೆ ಸಿನಿಮಾ ನೋಡಿದ್ದೀವಿ. ಕೊನೆ ತನಕನೂ ಯಾವ ಒಂದು ಕ್ಯಾರೆಕ್ಟರ್ ಕೂಡ ಅಥವಾ ಯಾವುದೇ ಒಂದು ಸೀನ್ ಕೂಡ ಆಗದಿರೋ ಥರ ಡಿಲೇ ಆಗದಿರೋ ಥರ ನೋಡ್ಕೊಂಡಿದ್ದಾರೆ. ಸೊ ಮೂವೀಸ್ ಅಫ್ಕೋರ್ಸ್ ದಯಾಳ್ ಸರ್ದು ಡೈರೆಕ್ಷನ್ ಆ್ಯಂಡ್ ಎವ್ರಿ ಸ್ಕ್ರೀನ್ ಪ್ಲೇ ಆ್ಯಂಡ್ ರೈಟಿಂಗ್ ಇಸ್ ರಿಯಲಿ ಅಮೇಝಿಂಗ್. ಅವ್ರ ಮೂವಿ ಯಾವುದೋ ಒಂದು ಮೆಸೇಜ್ ಕೊಡುತ್ತೆ. ಅವರೆಲ್ಲ ಮೂವೀಸು ಯಾವಾಗಲೂ ಏನೋ ಒಂದು ಮೆಸೇಜ್ ಕೊಡುತ್ತೆ. ಆ್ಯಂಡ್ ಸೇಮ್ ವೇ ಈ ಮೂವಿನೂ ಹಾಗೆ ಮೆಸೇಜ್ ಕೊಡುತ್ತೆ. ಆ್ಯಂಡ್ ಸಚ್ ಅ ವೆರಿ ಇಂಟ್ರೆಸ್ಟಿಂಗ್ ಮೂವಿ. ಅಂದರೆ ಯು ಡೋಂಟ್ ಇವನ್ ಗೆಟ್ ಬೋರ್ಡ್ ಫಾರ್ ಅ ಸಿಂಗಲ್ ಮಿನಿಟ್ ಆಲ್ಸೋ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಸರ್ಗೆ ಇದು ರೀಮೇಕ್ ಅಂತ ಹೇಳಂಗೆ ಇಲ್ಲ. ಹಾಗಾದ್ರೆ ಕೊನೆ ರೀಮೇಕ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಎಟ್ ಆಲ್ ಲೈಕ್ ದ್ಯಾಟ್. ಇಟ್ ಇಸ್ ರಿಯಲಿ ಗ್ರೇಟ್. ತುಂಬ ಮೇಕಿಂಗ್ ವೈಸ್ ಆಗಿರಲಿ ಇನ್ನೆಲ್ಲದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಮೂವಿಗೆ ಅವಾರ್ಡ್ ಬಂದಂಗೆ ಹೋಪ್ಫುಲಿ ಸರ್ಗೆ ಈ ಮೂವಿಗೂ ಅವಾರ್ಡ್ ಬರಬೇಕು. ಸರ್, ಒಂದು ಕಾನೂನಾತ್ಮಕ ಚಿಂತನೆ ಉಳ್ಳಂಥ ಸಿನಿಮಾ ಇದು. ಹೇಗನ್ನಿಸ್ತು ಸರ್ ನೋಡಿ? ತುಂಬ ಸ್ಟ್ರಾಂಗ್ ಆಗಿತ್ತು. ನಾನು ಚೆನ್ನೈಯಿಂದ ಬಂದೆ ಇವಾಗ ಫಿಲ್ಮ್ ನೋಡೋಕ್ಕೆ. ದಯಾಳ್ ಸರ್ ಆ್ಯಸ್ ಯೂಶುವಲ್ ತುಂಬ ಡೆಪ್ತಾಗಿ ತೊಗೊಂಡು ಬರ್ತಾರೆ. ಆ್ಯಂಡ್ ಇಟ್ಸ್ ಅ ಹಾರ್ಟ್ ಫಿಲಮ್, ಹಾರ್ಟ್ ಟಚಿಂಗ್ ಫಿಲಮ್. ನನಗಂತೂ ತುಂಬ ಇಷ್ಟ ಆಯಿತು. ಫಸ್ಟ್ ಒಂದು 15-20 ಮಿನಿಟ್ಸ್ ಐ ವಾಸ್ ಗ್ಲೂಡ್. ಆಮೇಲೆ ಈ ಒಂದು ಸೀನ್ ಬರುತ್ತೆ, ನಾನು ಹೇಳೋಕ್ಕೆ ಇಷ್ಟ ಆಗಿಲ್ಲ. ಅದು ಸ್ಟೇಷನ್ನಲ್ಲಿ ಒಂದು ಸೀನ್ ಬರುತ್ತೆ, ಅಮ್ಮ ಮತ್ತು ಮಗಂದು. ಅದೆಲ್ಲ ತುಂಬ ಡೆಪ್ತ್ ಆಗಿದೆ. ಇಟ್ಸ್ ಅ ಹ್ಯೂಮನ್ ಇಮೋಷನಲ್ ಫಿಲಮ್ ಆ್ಯಂಡ್ ವೆರಿ ಟಚಿ ಫಿಲಮ್. ತುಂಬ ಹೆವಿ ಹಾರ್ಟಾಗಿ ಹೋಗ್ತಾ ಇದ್ದೀನಿ. ನಾನು ಹೇಳೋ ಒಂದು ತುಂಬ ಖುಷಿಯಾಗಿ ಬಂದೆ. ಕಮರ್ಷಿಯಲ್ ಫಿಲ್ಮ್ ಅಂತ ಸ್ವಲ್ಪ ಹಾರ್ಟ್ ಫಿಲ್ಮ್ ಚೆನ್ನಾಗಿತ್ತು. ದಯಾಳ್ ಸರ್ ಎಕ್ಸಲೆಂಟ್. ಈಸ್ ಎ ವೆರಿ ಇಂಟೆಲೆಕ್ಚುಯಲ್ ಡೈರೆಕ್ಟರ್. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಎಲ್ಲ ನೋಡಬೇಕು ಥಿಯೇಟ್ರಿಗೆ ಬಂದು. ಬ್ಯೂಟಿಫುಲ್. ಸಿನಿಮಾ ತುಂಬ ಚೆನ್ನಾಗಿದೆ. ದಯಾಳ್ ಪದ್ಮನಾಭನ್ ಸರ್ ಜೊತೆ ನಾನು ಆಲ್ರೆಡಿ ವರ್ಕ್ ಮಾಡಿದ್ದೀನಿ ಕಪ್ಪಟ್ಟಿ ಸಿನಿಮಾದಲ್ಲಿ. ಸೊ ಅವರ ಇಂಟ್ರೆಸ್ಟ್ ಬಗ್ಗೆ ನನಗೆ ಒಂದು ಐಡಿಯಾ ಇತ್ತು, ಅವ್ರು ಯಾವ ಥರ ಸಿನಿಮಾ ಮಾಡ್ತಾರೆ ಅಂತ. ಸೊ ಈ ಸಿನಿಮಾದ ಕಂಟೆಂಟ್ ಬಗ್ಗೆ ಹೇಳಬೇಕಂದ್ರೆ, ದಿಸ್ ಈಸ್ ಅ ಪೊಲಿಟಿಕಲ್ ಕ್ರೈಮ್ ಸಬ್ಜೆಕ್ಟ್. ಇದು ತುಂಬ ಚೆನ್ನಾಗಿ ಮೂಡಿಬಂದಿದೆ. ಸ್ಪೆಷಲಿ ಫಸ್ಟ್ ಹಾಫು ಸ್ವಲ್ಪ ಸ್ಲೋ ಆಗಿ ಕೆಲವೊಂದು ರಿವೀಲ್ ಆಗುತ್ತೆ. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಪಿಕಪ್ ಆಗುತ್ತೆ. ಸೊ ಬೇಸಿಕಲಿ ಏನು ಕಂಟೆಂಟ್ ಯೂಸ್ ಮಾಡಿದ್ದಾರೆ ಅಂದರೆ, ಒಂದು ಡಿಬೇಟ್ ಥರ ಅಡ್ರೆಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ. ಯಾವುದು ವಿಷಯ ಅಂದರೆ, ಈ ಕ್ಯಾಪಿಟಲ್ ಪನಿಷ್ಮೆಂಟ್ ಏನಿದೆ, ಅಂದರೆ ಡೆತ್ ಪೆನಾಲ್ಟಿ ಏನೊಂದಿದೆ, ಅದ್ರ ಬಗ್ಗೆ ಒಂದು ಡಿಬೇಟೇಬಲ್ ಥರ ಇವರು ಸೀನ್ಸ್ನ ತೊಗೊಂಡೋಗಿ ಅಡ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ಲಾಟ್ ಟ್ವಿಸ್ಟ್ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಾವು ಅನ್ಎಕ್ಸ್ಪೆಕ್ಟೆಡ್ ಕೆಲವೊಂದು ಪ್ಲಾಟ್ ಟ್ವಿಸ್ಟ್ಗಳು ಬರುತ್ತೆ. ದಟ್ ಈಸ್ ವೆರಿ ಬ್ಯೂಟಿಫುಲ್. ಓವರ್ ಆಲ್ ಇಟ್ಸ್ ಅ ವಂಡರ್ಫುಲ್ ಸಿನಿಮಾ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಿ ಎಂಜಾಯ್ ಮಾಡಿ. ಲಾ ನಾಲೆಡ್ಜಾ ಯಾರು ನನಗೆ ಅಂದರೆ ಯಾವ ಥರ ಅರ್ಥ ಆಗಿಲ್ಲ? ಹಾಂ, ಸೊ ಬೇಸಿಕ್ಲಿ ನಾನು ಅದೇ ಹೇಳ್ದಂಗಲ್ಲ, ಇದು ಒಂದು ಯಾವ್ದು ಇದರಲ್ಲಿ ಟಚ್ ಬೇಸಸ್ ಮಾಡಿದ್ದಾರೆ ಅಂದರೆ, ಕ್ಯಾಪಿಟಲ್ ಪನಿಷ್ಮೆಂಟ್ ವಿಷಯವಾಗಿಯೇ ಜಾಸ್ತಿ ಡೆಪ್ತಾಗಿ ಹೋಗಿರೋದು ಇವರು.
ಸೊ ಆ ಕ್ಯಾಪಿಟಲ್ ಪನಿಷ್ಮೆಂಟ್ ಏನಿದೆ ಅದು ಸರಿನಾ ತಪ್ಪು ಅನ್ನೋ ಒಂದು ವಾದ ವಿವಾದ ಏನಿದೆಯಲ್ಲ ಅದರ ವಿಷಯವಾಗಿ ಇವರು ಕಂಟೆಂಟ್ನ ಇವರು ನೀಡ್ ಮಾಡಿದ್ದಾರೆ. ಸೊ ಬೇಸಿಕ್ಲಿ ಏನಂದರೆ ಈಗ ಕೆಲವರಿಗೆ ಕೆಲವು ಸಂದರ್ಭದಲ್ಲಿ ಇವಾಗ ನಾವು ಲಾಸ್ಟಲ್ಲಿ ರೆವಲ್ಯೂಷನ್ ಆಗುತ್ತೆ ಈ ಸಿನಿಮಾ ಕಥೆಯಲ್ಲಿ ಏನಂದರೆ ಈ ಅವನಿಗೆ ನಿಜವಾಗ್ಲೂ ಮರಣದಂಡ ಕೊಟ್ಟಿರೋದು ಅದು ನಿಜವಾಗ್ಲೂ ಒಂದು ಜಸ್ಟಿಸಾ ಅನ್ನೋವಂಥ ಒಂದು ಆ ಕಥೆ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಬಟ್ ಅದೇ ರೀತಿ ಕೋರ್ಟಲ್ಲಿ ನಿಜವಾಗ್ಲೂ ಕನ್ನಡದಲ್ಲಿ ಮಾಡಿರುವ ಹಗ್ಗದ ಕೊನೆ ಪರ್ವತ ಹೊಸ ಅಪ್ರೋಚ್ ತಮಿಳಲ್ಲಿ ಮಾಡುವಾಗ ಲಕ್ಷ್ಮೀಕಾಂತನ್ ಕೊಲೆಗಂತ ಟೈಟಲ್ ಮಾಡಿ ಒಂದು ಹೊಸ ಅಪ್ರೋಚ್ ಮಾಡಿದೆ. ಟೋಟಲಿ ಜಸ್ಟ್ ಈ ಒರಿಜಿನಲ್ ಹಗ್ಗದ ಕೊನೆ ನೋಡುವಾಗ ಇದು ನೋಡುವಾಗಲೂ ಬೇರೆ ಬೇರೆ ಥರ ಇರುತ್ತೆ. ಸೊ ಈಗ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ, ನೀವೆಲ್ಲ ನೋಡಿ. ನನಗೊಂದು ಖುಷಿ ಏನಂದರೆ ಒಂದು ಕನ್ನಡ ಲಿಟ್ರೇಚರು ಮತ್ತೆ ತಮಿಳಲ್ಲಿ ಇದೆ. ಸೆಕೆಂಡ್ ಫಿಲ್ಮ್ ನಂತ ಕನ್ನಡದಲ್ಲಿ ಕನ್ನಡ ಲಿಟ್ರೇಚರ್ನ ತಮಿಳಲ್ಲಿ ಮಾಡ್ತಾ ಇರುವ ಸೆಕೆಂಡ್ ಸಿನಿಮಾ ಇದು. ನನಗೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ನಾನು ಯಾವತ್ತೂ ಈ ಕರ್ನಾಟಕ ಮಣ್ಣಿಗೆ ಕನ್ನಡ ಫ್ಯಾನ್ಸ್ಗೆ ಯಾವತ್ತೂ ಲಾಯಲ್ ಆಗಿರ್ತೀನಿ. ಬಿಕಾಸ್ ದೇ ಓನ್ಲಿ ಗೇವ್ ಮಿ ದಟ್ ಆಲ್ ದಿ ಸ್ಟ್ಯಾಟಸ್. ಸೊ ಇನ್ ಪೇಯಿಂಗ್ ಬ್ಯಾಕ್ ದ ರೆಸ್ಪೆಕ್ಟ್ ಇದು ಎರಡನೇ ಸಿನಿಮಾ ಕನ್ನಡ ಲಿಟ್ರೇಚರ್ ತಮಿಳಲ್ಲಿ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್. ಆಡಿಯನ್ಸ್ ಹೇಳ್ತಾ ಇದ್ದಾರೆ ಈ ಸಿನಿಮಾವನ್ನ ಜಡ್ಜು, ಲಾಯರ್ಸು ಮತ್ತೆ ಪೊಲೀಸ್ ಬಂದು ನೋಡ್ಬೇಕು. ಹೌದು, ನೋಡಬೇಕು. ಬಟ್ ಅವರು ನೋಡುವಾಗ ಅವ್ರ ಪಾಯಿಂಟ್ ಆಫ್ ವ್ಯೂ ಒಪ್ಕೊಳ್ತಾರೋ ಇಲ್ವಾ ಅನ್ನೋದು ಗೊತ್ತಿಲ್ಲ. ಎಸ್, ನಾನು ಶೋಸ್ ಅರೇಂಜ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ನೋಡೋಣ. ಓಕೆ ಸರ್, ಅದಕ್ಕೂ ಮುನ್ನ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಯಾವ ಥರ ಸಜೆಸ್ಟ್ ತಗೊಂಡಿದ್ರ ಈ ಲಾ ಬಗ್ಗೆ? ಇಲ್ಲ, ಇದು ವಿಷಯ ಏನಂದರೆ ಆಲ್ರೆಡಿ ಪರ್ವತವಾಣಿಯವರು ಮಾಡಿರುವ ಡ್ರಾಮಾದಿಂದ ಇನ್ಸ್ಪೈರ್ ಆಗಿರೋದ್ರಿಂದ ಆ ಪೀರಿಯಡ್ಗೆ ಏನೇನು ಬೇಕೋ ಒಂದು ಅಷ್ಟು ವಿಷಯಗಳು, ಆ ಪೀರಿಯಡಲ್ಲಿ ಏನು ರಿಸರ್ಚ್ ಬೇಕೋ ಅದಷ್ಟು ಒಂದು ಬುಕ್ಸ್ ಇತ್ತು. ಆ ಬುಕ್ಸಿಂದನೇ ತೊಗೊಂಡಿದ್ದೀವಿ, ರಿಸರ್ಚ್ ಮಾಡಿದ್ದೀವಿ. ಒಂದಷ್ಟು ಪೊಲೀಸ್ ಆಫೀಸರ್ಸು, ಜಡ್ಜಸ್ನ ಮೀಟ್ ಮಾಡಿ ರಿಸರ್ಚ್ ಮಾಡಿ ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು.